ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ರಾಜಕೀಯ ತೀವ್ರಗೊಂಡಿದೆ. ಅಹಿಂದ ಸಮಾವೇಶದ ಪರ ಸಿಎಂ ಆಪ್ತ ಪರಂ ಬ್ಯಾಟಿಂಗ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ರಾಜಕೀಯ ತೀವ್ರ. ಅಹಿಂದ ಸಮಾವೇಶದ ಪರ ಸಿಎಂ ಆಪ್ತ ಪರಂ ಬ್ಯಾಟಿಂಗ್. ಹುಬ್ಬಳ್ಳಿ ಅಹಿಂದ ಸಮಾವೇಶ. ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್. ಅಹಿಂದ ಶುರುವಾಗಿದ್ದೇ ಸಮುದಾಯ ಹಿಂದುಳಿದಿದ್ದಕ್ಕೆ ಅಲ್ವಾ? ಅಹಿಂದ ಸಮುದಾಯ ಶೈಕ್ಷಣಿಕ ಔದ್ಯೋಗಿಕವಾಗಿ ಹಿಂದಿದೆ. ದಲಿತ ಸಮಾವೇಶಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಏನಿಲ್ಲ, ಅದು ಸಹ ಇದರಲ್ಲೇ ಬರುತ್ತೆ ಎಂದ ಗೃಹ ಸಚಿವ ಪರಮೇಶ್ವರ್. ಅಹಿಂದ ಸಮುದಾಯ ಮುಖ್ಯವಾಹಿನಿಗೆ ಬರಬೇಕು. ಅಹಿಂದ ಸಮುದಾಯದ ಸಮಸ್ಯೆಗಳಿಗೆ ಉತ್ತರ ಸಿಗಬೇಕು. ಸಮಾವೇಶ ಅಂದ್ರೆ ಒಳ್ಳೆಯದು ಎನ್ನುತ್ತಲೇ ಸಿಎಂ ಪರ ಪರಂ ಬ್ಯಾಟಿಂಗ್. ಅಹಿಂದ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಜಟಾಪಟಿಗಳು. ಒಂದು ಕಡೆ ಅಹಿಂದ ಸಮಾವೇಶಕ್ಕೆ ಹುಬ್ಬಳ್ಳಿಯಲ್ಲಿ ಮುಂದಿನ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಅಹಿಂದ ಸಮಾವೇಶವನ್ನು ಮಾಡಿಬಿಡ್ಬೇಕು ಅನ್ನುವಂಥ ಸಿದ್ಧತೆ. ಒಂದು ಕಡೆ ಹೈಕಮಾಂಡ್ನ ಪರ್ಮಿಷನ್ಗಾಗಿ ಕಾಯ್ತಾ ಇದ್ದಾರೆ. ಈಗ ಈ ಕುರಿತಂತೆ ಪರಮೇಶ್ವರ್ ಸಿಎಂ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅದರಲ್ಲೇನು ತಪ್ಪಿದೆ? ಆಗಲಿ, ಅಹಿಂದ ಸಮಾವೇಶ ಮಾಡೋದು ಯಾಕೆ? ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹಿಂದಿವೆ. ದಲಿತ ಸಮಾವೇಶಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಏನಿಲ್ಲ, ಅದು ಸಹ ಇದರಲ್ಲೇ ಬರುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳ್ತಾ ಇರುವಂಥದ್ದು. ಅನ್ನುವ ಕಾನ್ಸೆಪ್ಟಿಂದನೇ ಅಹಿಂದ ಸಮಾವೇಶ ಪ್ರಾರಂಭ ಆಗಿದ್ದೆ. ಆ ಸಮುದಾಯಗಳು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಮುಂದುವರೆದಿಲ್ಲ. ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಔದ್ಯೋಗಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಆರ್ಥಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಸಾಮಾಜಿಕವಾಗಿ ಅಂತೂ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಅವರಿಗೆ ಉತ್ತೇಜನ ಕೊಡಬೇಕು ಅನ್ನುವ ಕಾನ್ಸೆಪ್ಟಿಂದನೇ ಅಹಿಂದ ಪ್ರಾರಂಭ ಆಗಿದ್ದು. ಈಗ ಮತ್ತೆ ಮತ್ತೆ ಅದನ್ನು ನಾವು ಹೇಳಬೇಕಾಗ್ತದೆ, ಯಾಕೆಂದರೆ ಅದು ಇನ್ನೂ ನಮಗೆ ಕಾರ್ಯಗತ ಆಗಬೇಕಲ್ಲ. ಸಂಪೂರ್ಣವಾಗಿ ಆ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ಬರೋದಾದರೆ ಸಂತೋಷ. ಅಲ್ಲಿವರೆಗೂ ನಾವು ಇದನ್ನು ಮಾಡಲೇಬೇಕಾಗ್ತದೆ. ಅಹಿಂದ ಸಮಾವೇಶ ಪ್ರಾರಂಭ ಆಗಿದ್ದೇ ಆ ಸಮುದಾಯಗಳು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಮುಂದುವರೆದಿಲ್ಲ. ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಔದ್ಯೋಗಿಕವಾಗಿ ಹಿಂದೆ ಬಿದ್ದಿದ್ದಾರೆ,